ಲೂಕರ ಶುಭ ಸಂದೇಶ 13ನೇ ಅಧ್ಯಾಯ 10-17. ಒಂದಾನೊಂದು ಸಬ್ಬತ್ ದಿನದಲ್ಲಿ ಆತನು ಒಂದು ಸಭಾಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು. ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯೂ ಇದ್ದಳು. ಆಕೆಯು ನೊಡ ಬುಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ, ನಿನಗೆ ರೋಗ ಬಿಡುಗಡೆಯಾಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನಿಟ್ಟನು. ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು, ದೇವರನ್ನು ಕೊಂಡಾಡಿದಳು. ಆದರೆ ಆ ಸಭಾಮಂದಿರದ ಅಧಿಕಾರಿಯು ನಡೆದ ಸಂಗತಿಯನ್ನು ನೋಡಿ, ಸಬ್ಬತ್ ದಿನದಲ್ಲಿ ಯೇಸು ಸ್ವಸ್ಥ ಮಾಡಿದನಲ್ಲ ಎಂದು ರೋಷಗೊಂಡು ಜನರಿಗೆ, ಕೆಲಸ ಮಾಡುವುದಕ್ಕೆ 6 ದಿವಸಗಳು ಅವೆ ಅಷ್ಟೇ, ಆ ದಿವಸಗಳಲ್ಲಿ ಬಂದು ವಾಸಿ ಮಾಡಿಸಿಕೊಳ್ಳಿರಿ, ಸಬ್ಬತ್ ದಿನದಲ್ಲಿ ಮಾತ್ರ ಬೇಡ ಎಂದು ಹೇಳಿದನು. ಆ ಮಾತನ್ನು ಕೇಳಿ ಸ್ವಾಮಿ ಅವನಿಗೆ, ಕಪಟಿಗಳು ನೀವು, ನಿಮ್ಮಲ್ಲಿ ಪ್ರತಿಯೊಬ್ಬನು ಸಬ್ಬತ್ ದಿನದಲ್ಲಿ ತನ್ನ ಎತ್ತನ್ನಾಗಲಿ ಕತ್ತೆಯನ್ನಾಗಲಿ ಗೋದಲಿಯಿಂದ ಬಿಚ್ಚಿ ನೀರು ಕುಡಿಸುವುದಕ್ಕಾಗಿ ಹಿಡುಕೊಂಡು ಹೋಗುತ್ತಾನಲ್ಲವೇ? ಹಾಗಾದರೆ 18 ವರ್ಷಗಳ ತನಕ ಸೈತಾನನು ಕಟ್ಟಿ ಹಾಕಿದ್ದವಳು, ಅಬ್ರಹಾಮನ ವಂಶದವಳು ಆಗಿರುವ ಈಕೆಯನ್ನು ಸಬ್ಬತ್ ದಿನದಲ್ಲಿ ಈ ಕಟ್ಟಿನೊಳಗಿಂದ ಬಿಡಿಸಬಾರದೋ ಎಂದು ಉತ್ತರ ಕೊಟ್ಟನು. ಈ ಮಾತುಗಳನ್ನು ಆತನು ಹೇಳುತ್ತಿರಲಾಗಿ ಆತನ ವಿರೋಧಿಗಳೆಲ್ಲರೂ ನಾಚಿಕೊಂಡರು. ಗುಂಪು ಕೂಡಿದ್ದ ಜನರೆಲ್ಲ ಆತನಿಂದ ಆಗುತ್ತಿದ್ದ ಎಲ್ಲ ಮಹತ್ವದ ಕಾರ್ಯಗಳಿಗೆ ಸಂತೋಷಪಟ್ಟರು. ಇಂದಿನ ವಾಕ್ಯ ನಮಗೆ ಹೇಗೆ ಹೇಳ್ಕೊಡ್ತದೆ ನೋಡಿ. ಪ್ರಭು ಯೇಸು ಯಾವತ್ತೂ ಕೂಡ ದೈಹಿಕವಾದ ವಿಚಾರಗಳಿಗೆ ಹೆಚ್ಚಿನ ಆದ್ಯತೆ ಕೊಟ್ಟವರಲ್ಲ, ಆತ್ಮೀಕ ವಿಚಾರಗಳಿಗೆ ಆದ್ಯತೆ ಕೊಟ್ಟವರು ಎಂಬುದನ್ನು ಇಂದಿನ ವಾಕ್ಯ ಸ್ಪಷ್ಟವಾಗಿ ಹೇಳಿಕೊಡ್ತದೆ. ನಮ್ಮ ದೃಷ್ಟಿಯು ದೇಹಕ್ಕಾಗಿ ಅಲ್ಲ, ಆತ್ಮಕ್ಕಾಗಿರಬೇಕೆಂಬುದನ್ನು ನಮಗೆ ತಿಳಿಯಪಡಿಸ್ತದೆ. ಹಾಗಾದರೆ ಇಂದಿನ ವಾಕ್ಯದ ವಿವರಣೆಯನ್ನ ಒಂದು ಕಡೆಯಿಂದ ನೋಡೋಣ. ಒಂದಾನೊಂದು ಸಬ್ಬತ್ ದಿನದಲ್ಲಿ ಆತನು ಒಂದು ಸಭಾಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು. ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯೂ ಇದ್ದಳು. ಆಕೆಯು ನಡಬೊಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೇ ಇದ್ದಳು. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ, ನಿನಗೆ ರೋಗ ಬಿಡುಗಡೆಯಾಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನಿಟ್ಟನು. ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು, ದೇವರನ್ನು ಕೊಂಡಾಡಿದಳು. ಇಲ್ಲಿ ನಾವು ಸ್ಪಷ್ಟವಾಗಿ ನೋಡಿದಾಗ ನಮಗೊಂದು ವಿಚಾರ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆಕೆ ನಡು ಬಗ್ಗಿದವಳಾಗಿದ್ದಾಳೆ, ರೋಗದಲ್ಲಿದ್ದಾಳೆ, ಸೈತಾನನ ಒಂದು ಕಟ್ಟುಪಾಡುಗಳಿಗೆ ಅವಳು ಸೆರೆಯಾಗಿದ್ದಾಳೆ. ಈ ವಿಚಾರ ಯಾರಿಗೆ ಗೊತ್ತು? ಪ್ರಭು ಯೇಸುವಿಗೆ ಗೊತ್ತು. ಅಲ್ಲಿ ಯಾರಾದ್ರೂ ಹೇಳಕ್ ಹೋಗಿದ್ರೆ ಈಕೆ ಈ ತರ ಪ್ರಾಬ್ಲಮ್ ಅಲ್ಲಿ ಇದ್ದಾಳೆ ಅಂತ ಯಾರಾದ್ರೂ ಹೇಳಕ್ ಹೋಗಿದ್ರ? ಪ್ರಭು ಯೇಸು ಏನ್ ಮಾಡ್ತಿದ್ರು? ಸಭಾಮಂದಿರದಲ್ಲಿ ಉಪದೇಶ ಮಾಡ್ತಾ ಇದ್ರು. ಏನ್ ಮಾಡ್ತಾ ಇದ್ರು? ಉಪದೇಶ ಮಾಡ್ತಾ ಇದ್ರು. ಆದರೆ ಆ ಆತ್ಮವು ಸೆರೆಯಲ್ಲಿರುವುದು ಪ್ರಭು ಯೇಸುವಿಗೆ ಗೊತ್ತಾಗುತ್ತೆ. ಅವ್ರು ಏನ್ ಮಾಡ್ತಾರೆ? ಅಮ್ಮ, ನಿನಗೆ ಸ್ವಸ್ಥ ಆಯಿತು, ಅಮ್ಮ, ನಿನಗೆ ರೋಗ ಬಿಡುಗಡೆಯಾಯಿತು ಅಂತ ಹೇಳ್ತಾರೆ. ಅಂದ್ರೆ ಈ ರೋಗದಿಂದ ಬಿಡುಗಡೆ ಆಯಿತು ಅಂತ. ಅಂದ್ರೆ ಈ ಸ್ವಸ್ಥ ಆಗಿದ್ದೀಯಾ ಅಂತ ಹೇಳೋದಿಲ್ಲ, ಬಿಡುಗಡೆ ಆಗಿದ್ದೀಯಾ ಅಂತ ಹೇಳ್ತಾರೆ. ಅಂದ್ರೆ ಅವರಿಗೆ ಸ್ಪಷ್ಟವಾಗಿ ಗೊತ್ತು ಇದು ಯಾಕೆ ಈ ರೋಗ ಬಂದಿದೆ ಅಂತ, ಯಾವುದೇ ತೊಂದರೆಯಿಂದ ಈ ರೋಗ ಬಂದಿದೆ ಅಂತ ಪ್ರಭು ಯೇಸುವಿಗೆ ಗೊತ್ತು. ಹಾಗಾಗಿ ಅವರು ಏನ್ ಮಾಡ್ತಾರೆ? ಆಕೆಯನ್ನ ಮುಟ್ಟಿದ ತಕ್ಷಣ ಎಲ್ಲ ಬೇಡಿಗಳಿಂದ ಆಕೆ ಬಿಡುಗಡೆ ಆಗ್ಬಿಡ್ತಾಳೆ. ಎಲ್ಲ ಬೇಡಿಗಳು ಆಕೆಯನ್ನು ಸುತ್ತುಕೊಂಡಿದ್ವು. ಆಕೆ ಅವುಗಳಿಂದ ನರಳಾಡ್ತಾ ಇದ್ಲು. ಆ ದೆವ್ವಗಳಿಂದ ನರಳಾಡ್ತಿದ್ದ ಆಕೆ ಇದ್ಯಾವುದು ದೊಡ್ಡ ರೋಗ ಬಂದ್ಬಿಟ್ಟಿದೆ ಅಂತ ಅನ್ಕೊಂಡ್ಬಿಟ್ಟಿದ್ಲು. ಆದರೆ ಪ್ರಭು ಯೇಸುವಿಗೆ ಮಾತ್ರ ಗೊತ್ತಿತ್ತು ಇದು ರೋಗವಲ್ಲ, ಸೈತಾನನ ಕಾರ್ಯ ಅಂತ. ಹಾಗಾಗಿ ಅವರು ಆಕೆಯನ್ನ ಬಿಡುಗಡೆಗೊಳಿಸಿದರು. ಆಕೆ ಏನ್ ಮಾಡಿದ್ಲಂತೆ? ದೇವರನ್ನ ಸ್ತುತಿಸಿಕೊಂಡಾಡಿದಳು. ಇದು ಈ ಒಂದು ಸಂದರ್ಭ, ಈ ಒಂದು ಘಟನೆ ನಮಗೆ ಸ್ಪಷ್ಟವಾಗಿ ಹೇಳುವಂತ ವಿಚಾರವನ್ನು ನಾವು ನೋಡಿದಾಗ, ಪ್ರಭು ಯೇಸು 1000 ಜನರಿದ್ದರೂ ಕೂಡ ಯಾವ ಆತ್ಮವು ಈ ಕಟ್ಟಿನಲ್ಲಿದೆಯೋ, ಯಾವ ಆತ್ಮವು ನರಳುತ್ತಾ ಇದೆಯೋ, ಯಾವ ಆತ್ಮವು ಬಿಡುಗಡೆಗಾಗಿ ಹಂಬಲಿಸ್ತಾ ಇದೆಯೋ ಅದನ್ನ ನೋಡ್ತಾರೆ. ಅದಕ್ಕೆ ಬಿಡುಗಡೆಯನ್ನು ಕೊಡ್ತಾರೆ, ಅದಕ್ಕೆ ಸ್ವಸ್ಥತೆಯನ್ನು ಕೊಡ್ತಾರೆ, ಅದನ್ನು ರಕ್ಷಿಸ್ತಾರೆ. ಯಾಕೆಂದರೆ ಅವರೇ ಬರಬೇಕಾದ ಲೋಕೋದ್ಧಾರಕ, ರಕ್ಷಕರು ಅವರೇ. ಹೌದು, ಎಂತಹ ಇಕ್ಕಟ್ಟಿನಲ್ಲಿರು, ಎಂತಹ ಕಡು ಕಷ್ಟದಲ್ಲಿರು, ನಿನ್ನನ್ನು ರಕ್ಷಿಸುವವರು, ಬಿಡುಗಡೆ ಪಡಿಸುವವರು ಒಬ್ಬರೇ. ಅವರು ಯಾರು ಅಂದರೆ ಇಂದಿನ ವಾಕ್ಯ ಹೇಳ್ತದೆ, ಅದು ಪ್ರಭು ಯೇಸು ಕ್ರಿಸ್ತರು. ಯಾರು ನಿನ್ನ ಬಗ್ಗೆ ಹೋಗಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ನಿನ್ನ ಮನದಾಳದ ಕೂಗು ಪ್ರಭು ಯೇಸುವಿಗೆ ಕೇಳಿಸ್ತದೆ. ಯಾಕಂದರೆ ಅವರು
ಜೀವಂತ ದೇವರ ಪುತ್ರರು. ಅವರು ಯಾವತ್ತೂ ನಿದ್ರಿಸುವವರಲ್ಲ. ಅವರು ಯಾವಾಗಲೂ ಆತ್ಮಗಳ ರಕ್ಷಣೆಗಾಗಿ ತಮ್ಮ ಕಾರ್ಯಗಳನ್ನು ಮಾಡುತ್ತಲೇ ಇರ್ತಾರೆ. ಹಾಗಾಗಿ ಇಂದಿನ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುವಂಥದ್ದು, ನೀನು ಎಷ್ಟೇ ಜನರ ಮಧ್ಯದಲ್ಲಿದ್ದರೂ ನಿನ್ನ ಮನದಾಳದ ಕೂಗು ದೇವರ ಕಡೆಗೆ ತಿರುಗಿದ್ದಾದರೆ ಅವರು ನಿನ್ನನ್ನು ಏನು ಮಾಡ್ತಾರೆ? ರಕ್ಷಿಸ್ತಾರೆ. ಯಾಕೆ ಅಂದರೆ ಆಕೆ ವಾಕ್ಯವನ್ನ ಕೇಳುವುದಕ್ಕಾಗಿ, ಉಪದೇಶವನ್ನ ಕೇಳುವುದಕ್ಕಾಗಿ ಸಭಾ ಮಂದಿರಕ್ಕೆ ಬಂದಿದ್ದಾಳೆ. ಅಂದರೆ ಆಕೆಯಲ್ಲಿ ಆಸಕ್ತಿ ಇದೆ. ಆಸಕ್ತಿ ಇರಬೇಕು ದೇವರ ವಿಚಾರದಲ್ಲಿ. ಆ ಆಸಕ್ತಿಯು ನಿನ್ನನ್ನು ದೇವರ ಮುಂದೆ ಕಾಣುವಂತೆ ಮಾಡ್ತದೆ. ಅದರಿಂದ ನಿನಗೆ ರಕ್ಷಣೆ, ಬಿಡುಗಡೆ, ಸ್ವಸ್ಥತೆ ಸಿಗ್ತದೆ ಎನ್ನುವುದನ್ನು ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತದೆ. ಮುಂದಿನ ವಾಕ್ಯ ಹೇಳ್ತದೆ, ಆದರೆ ಆ ಸಭಾಮಂದಿರದ ಅಧಿಕಾರಿಯು ನಡೆದ ಸಂಗತಿಯನ್ನು ನೋಡಿ ಸಬ್ಬತ್ ದಿನದಲ್ಲಿ ಯೇಸು ಸ್ವಸ್ಥ ಮಾಡಿದನಲ್ಲ ಎಂದು ರೋಷಗೊಂಡು ಜನರಿಗೆ, ಕೆಲಸ ಮಾಡುವುದಕ್ಕೆ 6 ದಿವಸಗಳು ಅವೇ ಅಷ್ಟೇ, ಆ ದಿವಸಗಳಲ್ಲಿ ಬಂದು ವಾಸಿ ಮಾಡಿಸಿಕೊಳ್ಳಿರಿ, ಸಬ್ಬತ್ ದಿನದಲ್ಲಿ ಮಾತ್ರ ಬೇಡ ಎಂದು ಹೇಳಿದನು. ಇಲ್ಲಿ ಏನಾಗುತ್ತೆ? ಸಭಾಮಂದಿರದ ಅಧಿಕಾರಿ ಈ ನಡೆದ ಘಟನೆಯನ್ನೆಲ್ಲ ಇಲ್ಲಿ ನೋಡಿ ಸ್ಪಷ್ಟವಾಗಿ ಯಾವುದೇ ಅಧಿಕಾರಿಯು ಕೂಡ ತನ್ನ ಮುಂದೆ ಇನ್ನೊಬ್ಬರು ಮೇಲೇಳುವುದನ್ನ, ಇನ್ನೊಬ್ಬರು ಉನ್ನತವಾಗುವುದನ್ನ ನೋಡಿ ಇಷ್ಟಪಡೋದಿಲ್ಲ. ಯಾಕೆಂದ್ರೆ ಅದು ಲೋಕದ ನಂಟು ಯಾವತ್ತೂ ಕೂಡ ಇನ್ನೊಬ್ಬರ ಬೆಳವಣಿಗೆಯನ್ನು ನೋಡಿ ಸಂತೋಷ ಪಡೋದಿಲ್ಲ. ಅದಕ್ಕೆ ಸಹಿಸಿಕೊಳ್ಳಲಾರದಂತಹ ಒಂದು ಮನಸ್ಸಿನಲ್ಲಿ ತೊಂದರೆ ಆಗ್ತಾ ಇರುತ್ತೆ. ಅವನು ಬೆಳಿಬಾರ್ದು, ಅವನು ಉನ್ನತನಾಗಬಾರ್ದು, ನಾನೇ ಇಲ್ಲಿ ಉನ್ನತನಾಗಿರಬೇಕು. ಈ ಆಲೋಚನೆಗಳು ಲೌಕಿಕವಾಗಿ ನಾವು ಹೆಚ್ಚಿನ ನಂಟನ್ನು ಹೊಂದಿಕೊಂಡಾಗ ಇದು ಮೂಡ್ತದೆ. ಹಾಗಾಗಿ ಪ್ರಭು ಯೇಸು ಯಾವಾಗಲೂ ಹೇಳೋದು, ನಿನ್ನದು ಏನಿದೆ ಈ ಲೋಕದಲ್ಲಿ ಅವನ್ನೆಲ್ಲ ಬಿಟ್ಟು ನನ್ನ ಹಿಂದೆ ಬಾ ಅಂತ. ಯಾಕೆ ಅಂದರೆ ಲೋಕದ ನಂಟು ನೀನು ನನ್ನಲ್ಲಿ ನೆಲೆಗೊಳ್ಳಲು ಬಿಡೋದಿಲ್ಲ, ನಿನ್ನಲ್ಲಿ ಪರಿಶುದ್ಧ ಮನಸ್ಥಿತಿ ಮೂಡೋದಕ್ಕೆ ಬಿಡೋದಿಲ್ಲ, ಎಲ್ಲರನ್ನು ಪ್ರೀತಿಸುವ ಹೃದಯ ಮೂಡೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಎಲ್ಲವನ್ನ ಬಿಟ್ಟು ನನ್ನ ಹಿಂದೆ ಬಾ ಅಂತ ಪ್ರಭು ಯೇಸು ಅದಕ್ಕೆ ಹೇಳುವಂಥದ್ದು. ಅದೇ ರೀತಿಯಲ್ಲಿ ಇಲ್ಲಿ ಸಭಾಮಂದಿರದ ಅಧಿಕಾರಿ ಏನಾಗ್ತಾನೆ? ಸಿಟ್ಟಿಗೆ ಹೇಳ್ತಾನೆ, ಹೇಳ್ತಾನೆ 7 ದಿವಸದಲ್ಲಿ 6 ದಿವಸನೇ ಕೆಲಸ ಮಾಡೋಕ್ಕೋಸ್ಕರ ಇದೆ, ಅವಾಗ ಬಂದು ನೀವು ಸ್ವಸ್ಥ ಮಾಡಿಸ್ಕೊಳ್ಳಿ, ಇವಾಗೆಲ್ಲ ಮಾಡಿಸ್ಕೊಳ್ಳೋದು ಅಂತ ಹೇಳ್ತಾನೆ. ಅಂದರೆ ಈ ಲೋಕದ ಒಂದು ನಂಟು ಯಾವಾಗಲೂ ಕೂಡ ನಮ್ಮ ಮನಸ್ಥಿತಿಯನ್ನ ಒಂದು ಚಿಕ್ಕ ಪೆಟ್ಟಿಗೆಯ ಮನಸ್ಥಿತಿಯಂತೆ ಮಾಡಿಬಿಡುತ್ತೆ. ವಿಶಾಲತೆ ಇರೋದಿಲ್ಲ. ಅವಾಗ ಏನಾಗ್ತದೆ? ನಾವು ಹೆಚ್ಚಿನವರಾಗಿ ನೋಡಿದಾಗ ನಿಜವಾದ ಸತ್ಯತೆಯು ಮರೆಯಾಗ್ಬಿಡ್ತದೆ. ಹಾಗಾಗಿ ಏನ್ ಮಾಡ್ತಾರೆ? ಇಂಥ ಮಾತುಗಳನ್ನು ಹೇಳೋದಕ್ಕೆ ಪ್ರಾರಂಭಿಸ್ತಾರೆ. ಅವರ ಜ್ಞಾನವು ಮೊಂಡುತನಕ್ಕೆ ಈಡಾಗಿರ್ತದೆ, ಅವರ ಜ್ಞಾನವು ಮಂಕು ಬಡದಂಥದ್ದಾಗಿರ್ತದೆ. ಹಾಗಾಗಿ ಇಂಥ ಮಾತುಗಳು ಬರ್ತವೆ. ಅದಕ್ಕಾಗಿನೇ ಹೇಳೋದು, ಲೋಕದ ನಂಟೆ ಹಾಗೆ ನಮ್ಮನ್ನ ಏನ್ ಮಾಡ್ತದೆ? ಪಾಪದಲ್ಲಿ ಎಳೆದಿಡ್ಕೊಂಡಿರ್ತದೆ. ಎಲ್ಲ ಆಶಯಗಳನ್ನ ಪಡಿಸುತ್ತೆ, ಆಶಯಗಳಿಗೆ ಒಳಗಾಗುವಂತೆ ಮಾಡ್ತದೆ, ಇನ್ನಿತರ ವಿಚಾರಗಳಲ್ಲಿ ದೃಷ್ಟಿಸುವಂತೆ ಮಾಡ್ತದೆ, ಹೆಚ್ಚಿನವನಾಗಲು ನಿನ್ನಲ್ಲಿ ಅಹಂಕಾರವನ್ನು ಹುಟ್ಟಿಸ್ತದೆ, ನೀನು ಮುಂದಿರಬೇಕು ಎನ್ನುವ ಆಲೋಚನೆಯನ್ನು ಹುಟ್ಟಿಸ್ತದೆ, ಎಲ್ಲರನ್ನ ಪ್ರೀತಿಸುವಂತೆ ನಟಿಸಿ ನೀನು ಹೇಗೆ ಗೆಲ್ಲಬೇಕು ಅನ್ನೋದನ್ನು ತೋರ್ಪಡಿಸುತ್ತೆ. ಆದರೆ ಸತ್ಯವಾದ ಪ್ರೀತಿ, ಸತ್ಯವಾದ ಪರಿಶುದ್ಧತೆ, ನೀತಿವಂತಿಕೆ ಅದು ನಿಮ್ಮಲ್ಲಿರೋಲ್ಲ. ಎಲ್ಲರನ್ನು ಸಮವಾಗಿ ನೋಡುವಂಥ ಆಲೋಚನೆ ನಿಮ್ಮಲ್ಲಿರೋದಿಲ್ಲ. ಹಾಗಾಗಿ ಈ ಒಂದು ತಾರತಮ್ಯ, ಈ ಒಂದು ವ್ಯತ್ಯಾಸಗಳೇ ಲೋಕದ ನಂಟಿನ ವ್ಯಕ್ತಿತ್ವವನ್ನ ಮುಳುಗಿಸಿ ಬಿಡ್ತದೆ. ಅವನು ಸಾಯುವವರೆಗೂ ಯಾವುದೇ ಕಾರಣಕ್ಕೂ ನೆಮ್ಮದಿ ಸಮಾಧಾನದಿಂದಿರೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಯಾಕೆಂದರೆ ಲೋಕದ ನಂಟು ಹಾಗೆ ಎಲ್ಲ ಆಶಯಗಳಿಂದ ತುಂಬಿಸಿಬಿಡ್ತದೆ. ಆ ಆಶಯಗಳು ನಿಧಾನವಾಗಿ ಅವನನ್ನೇ ನುಂಗಿ ಬಿಡ್ತದೆ. ಯಾಕೆಂದರೆ ನಮಗೆ ಒಂದು ಸ್ಪಷ್ಟವಾಗಿ ಗೊತ್ತಿರಬೇಕು, ಯಾವುದೇ ಪ್ರಾಣಿ ಆಗಿರ್ಬೋದು, ಸಿಂಹವನ್ನು ನಾನು ಸಾಕ್ಬಿಟ್ಟೆ ಅಂತ ಸಾಕೊಂಡು ಕುತ್ಕೊಂಡ್ರೆ ಆ ಸಿಂಹವೇ ಒಂದು ದಿನ ನಮ್ಮನ್ನೇನು ಮಾಡ್ತದೆ? ಬೇಟೆಯಾಡಿ ತಿಂದಾಕ್ಬಿಡುತ್ತೆ. ಯಾಕೆಂದರೆ ಅದರ ಜೀವನವೇ ಹಾಗೆ, ಅದು ಬದಲಾಗೋದಕ್ಕೆ ಸಾಧ್ಯವಿಲ್ಲ. ಅದು ತನ್ನ ಮನಸ್ಸಿನಲ್ಲಿ ಹೇಗಿರ್ತದೋ ಹಾಗೇನೆ. ಅದೇ ರೀತಿ ಪಾಪ, ಲೋಕದ ಆಶಾಭೋಗಗಳಿಗೆ ನಾವು ನಮ್ಮ ಜೀವಿತದಲ್ಲಿ ಜಾಗ ಮಾಡಿಕೊಟ್ಟು ಪೋಷಿಸ್ತಾ ಹೋದರೆ ಅದು ನಿಧಾನವಾಗಿ ನಮ್ಮನ್ನೇ ನುಂಗಿ ಹಾಕೋಕ್ಕೆ ಪ್ರಾರಂಭ ಮಾಡ್ತದೆ. ಮಣ್ಣಿನಲ್ಲಿ ನೀವು ಏನನ್ನೇ ಹೂತು ಹಾಕಿ ಅದು ನಿಧಾನವಾಗಿ ಅದನ್ನು ಕರಗಿಸ್ತಾ ಹೋಗ್ತದೆ. ಅದರ ಗುಣ ಅದು. ಅದರ ಗುಣಗಳು ಅದರಲ್ಲಿದ್ದೇ ಇರ್ತವೆ, ಅವು ಸತ್ತು ಹೋಗೋದಿಲ್ಲ. ಹಾಗಾಗಿ ಪಾಪದ ಗುಣವನ್ನೇ ಹೊಂದಿರುವಂಥದ್ದು, ಅದು ನಾಶ ಮಾಡುವುದೇ ಕಾರ್ಯ ಅದರದ್ದು, ಅದು ಯಾವತ್ತೂ ಕೂಡ ಉದ್ಧಾರ ಮಾಡೋದಿಲ್ಲ. ಹಾಗಾಗಿ ಲೋಕದ ಆಶೆ ಆಗಿರ್ಬೋದು, ಲೋಕದ ಅಧಿಕಾರ ವ್ಯಾಮೋಹ, ನಾನತ್ವ, ಅಹಂಕಾರ ಇವೆಲ್ಲವೂ ಕೂಡ ನಮ್ಮನ್ನು ಇನ್ನಷ್ಟು ಪಾಪದಲ್ಲಿ ಮುಳುಗಿಸಿ ಸರ್ವನಾಶ ಮಾಡ್ತವೆ ಹೊರತು ಯಾವತ್ತಿಗೂ ಕೂಡ ನಮ್ಮನ್ನು ಉದ್ಧರಿಸೋದಿಲ್ಲ, ನಿತ್ಯ ಜೀವಕ್ಕೆ ಕರೆದುಕೊಂಡು
ಹೋಗೋದಿಲ್ಲ. ನಮ್ಮ ಜ್ಞಾನವನ್ನು ಮಂಕುಪಡಿಸ್ತವೆ, ನಾವು ಹೇಳಿದ್ದೇ ಸರಿ ಅನ್ನುವಂತೆ ಆಲೋಚನೆಯನ್ನ ಹುಟ್ಟಿಸ್ತವೆ. ಹಾಗಾಗಿ ಈ ಸತ್ಯ ವಿಚಾರವನ್ನು ಅರ್ಥ ಮಾಡ್ಕೊಳ್ರಿ. ಈ ಸಭಾಮಂದಿರದ ಅಧಿಕಾರಿಯು ತನ್ನ ದೃಷ್ಟಿಯಲ್ಲಿ ಹೇಳಿದ್ದೆಲ್ಲವೂ ಸತ್ಯವೇ, ಆದರೆ ವಿಶಾಲವಾದ ಮನಸ್ಥಿತಿಯಿಂದ ನೋಡಿದಾಗ ಮಾತ್ರ, ಸತ್ಯ ಜ್ಞಾನದಿಂದ ನೋಡಿದಾಗ ಮಾತ್ರ ಅವನಲ್ಲಿರುವ ಲೋಪ ಕಂಡು ಬರುವಂಥದ್ದಾಗಿರ್ತದೆ. ಹಾಗಾಗಿ ನಮ್ಮನ್ನು ನಾವು ಅವಲೋಕಿಸಿಕೊಳ್ಬೇಕು ಅಂತಂದ್ರೂ ನಮ್ಮಲ್ಲಿ ದೇವರ ಮೇಲೆ ಭಯಭಕ್ತಿ ಮತ್ತು ದೇವರಿಗೆ ವಿಧೇಯರಾಗುವ ಮನಸ್ಥಿತಿ ಇರಲೇಬೇಕು. ಇಲ್ಲದಿದ್ದರೆ ನಮ್ಮಲ್ಲಿರುವ ಪಾಪವೂ ಕೂಡ ನಮಗೆ ಗೊತ್ತಾಗೋದಿಲ್ಲ. ನಾವು ಮಾಡಿದ್ದೇ ಸರಿ ಅಂತ ಜೀವನ ಮಾಡ್ತೀವಿ. ಈ ಸಭಾಮಂದಿರದ ಅಧಿಕಾರಿಯು ಅದೇ ರೀತಿಯಲ್ಲಿಯೇ ಜೀವನ ಮಾಡುವವನು ಆಗಿದ್ದ. ಅದಕ್ಕೆ ಪ್ರಭು ಯೇಸು ಏನು ಹೇಳ್ತಾರೆ? ಆ ಮಾತನ್ನು ಕೇಳಿ ಸ್ವಾಮಿಯು ಅವನಿಗೆ, ಕಪಟಿಗಳು ನೀವು, ನಿಮ್ಮಲ್ಲಿ ಪ್ರತಿಯೊಬ್ಬನೂ ಸಬ್ಬತ್ ದಿನದಲ್ಲಿ ತನ್ನ ಎತ್ತನ್ನಾಗಲಿ ಕತ್ತೆಯನ್ನಾಗಲಿ ಗೋದಲಿಯಿಂದ ಬಿಚ್ಚಿ ನೀರು ಕುಡಿಸುವುದಕ್ಕಾಗಿ ಹಿಡುಕೊಂಡು ಹೋಗುತ್ತಾನಲ್ಲವೇ? ಹಾಗಾದರೆ 18 ವರ್ಷಗಳ ತನಕ ಸೈತಾನನು ಕಟ್ಟಿ ಹಾಕಿದ್ದವಳು, ಅಬ್ರಹಾಮನ ವಂಶದವಳು ಆಗಿರುವ ಈಕೆಯನ್ನು ಸಬ್ಬತ್ ದಿನದಲ್ಲಿ ಈ ಕಟ್ಟಿನೊಳಗಿಂದ ಬಿಡಿಸಬಾರದೋ ಎಂದು ಉತ್ತರ ಕೊಟ್ಟನು. ಎಂಥ ಮಾತು ಹೇಳಿದ್ರು ನೋಡಿದ್ರ? ನೀವು ಸಬ್ಬತ್ ದಿನದಲ್ಲಿ ನಿಮ್ಮ ಮನೇಲಿರುವ ಹಸು ಕತ್ತೆಗಳಿಗೆ ಏನು ಮಾಡ್ತೀರಿ? ಕೊಟ್ಟಿಗೆಯಿಂದ ಬಿಚ್ಚಿ ಕರ್ಕೊಂಡೋಗಿ ನೀರು ಕುಡಿಸ್ತೀರಿ ಅಲ್ವಾ? ಅದೇ ರೀತಿಯಲ್ಲಿ ನಾನು ಕೂಡ ಸೈತಾನನಿಂದ ಕಟ್ಟಲ್ಪಟ್ಟಿದ್ದಂಥವಳನ್ನ ಬಿಡಿಸಿ ನಿತ್ಯ ಜೀವದ ದಾರಿಯನ್ನು ತೋರ್ಪಡಿಸಿದ್ದೀನಿ, ರಕ್ಷಣೆಯನ್ನು ನೀಡಿದ್ದೀನಿ ಅಂತ ಹೇಳ್ತಾರೆ. ಸೈತಾನನಿಂದ ಬಿಡಿಸಿ ರಕ್ಷಣೆಯನ್ನು ನೀಡಿದ್ದೀನಿ ಅಂತ ಹೇಳ್ತಾರೆ. ಅಂದರೆ ಸ್ಪಷ್ಟವಾಗಿ ತಿಳ್ಕೊಳ್ರಿ, ದೇವರಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮನುಷ್ಯರು ಬಹಳ ಪ್ರಮುಖರಾಗ್ತಾರೆ. ಅವರು ಎಲ್ಲರನ್ನ ಪ್ರೀತಿಸ್ತಾರೆ. ಅದಕ್ಕೆ ಪ್ರಭು ಯೇಸು ಸ್ಪಷ್ಟವಾಗಿ ಹೇಳೋದು, ಪಕ್ಷಿಗಳಿಗೆ ಅಷ್ಟು ಮಾಡಿದವರು, ಪ್ರಾಣಿಗಳಿಗೆ ಅಷ್ಟನ್ನು ನೀಡಿದವರು, ಹುಲ್ಲಿಗೆ ಅಷ್ಟೊಂದು ಯೋಚನೆ ಮಾಡುವ ದೇವರು ನಿಮಗೆ ಮಾಡದೇ ಇರುತ್ತಾರಾ ಅಂತ ಕೇಳ್ತಾರೆ. ಅಂದರೆ ನೀವು ಅದಕ್ಕಿಂತ ಹೆಚ್ಚಿನವರು ಅಂತ ಪ್ರಭು ಯೇಸು ಹೇಳುವಂಥದ್ದು. ಅಂದರೆ ದೇವರು ಮನುಷ್ಯರನ್ನ ಅಷ್ಟು ಪ್ರೀತಿಸ್ತಾರೆ, ಅಷ್ಟು ದೃಷ್ಟಿಸ್ತಾರೆ. ಹಾಗಾಗಿ ಪ್ರಭು ಯೇಸು ಆ ಒಂದು ಕತ್ತೆ ಹಸುಗಳಿಗೆ ನೀವು ಆ ನೀರನ್ನು ಕುಡಿಸೋದಿಕ್ಕೆ ಮುಂದಾಗ್ತೀರಿ, ಅದೇ ಸಬ್ಬತ್ ದಿನದಲ್ಲಿ ನಾನು ಯಾಕೆ ಸೈತಾನನಿಂದ ಈಕೆಯನ್ನು ಬಿಡಿಸಬಾರದು ಅಂತ ಕೇಳ್ತಾರೆ. ಹಾಗಿದ್ರೆ ದೇವರು ನಮ್ಮ ರಕ್ಷಣೆಗೆ ದಿನ, ಸಮಯ, ಈ ನಕ್ಷತ್ರ, ಆ ನಕ್ಷತ್ರ, ಆ ಗಳಿಗೆ, ಈ ಗಳಿಗೆ ಅಂತ ನೋಡೋದಿಲ್ಲ. ಅವರು ಯಾವುದೇ ಸಮಯವಿದ್ದರೂ ನಮ್ಮ ರಕ್ಷಣೆಗೆ ಬರ್ತಾರೆ ಎನ್ನುವುದನ್ನು ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ನಮ್ಮ ರಕ್ಷಣೆಯನ್ನೇ ಅವರು ಬಯಸುವವರು, ನಮ್ಮ ನಾಶನವನ್ನಲ್ಲ. ಹಾಗಾಗಿ ಇಂದಿನ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುವಂಥದ್ದನ್ನು ನಾವು ಸ್ಪಷ್ಟವಾಗಿ ಗಮನಿಸಿದರೆ, ನೀನು ಎಷ್ಟೇ 1000 ಜನರ ಮಧ್ಯದಲ್ಲಿ ಇದ್ದರೂ ನಿನ್ನನ್ನು ದೃಷ್ಟಿಸ್ತಾರೆ, ಅದು ಎಂಥ ಸಮಯವಾಗಿದ್ದರೂ ನಿನ್ನನ್ನು ಬಂದು ಕಾಪಾಡ್ತಾರೆ. ಇದು ನಮಗೆ ತಿಳಿದುಕೊಳ್ಳಬೇಕಾದಂಥ ಅತಿ ಅಮೂಲ್ಯವಾದಂಥ ವಿಚಾರ. ಯಾರ್ಯಾರನ್ನು ನಂಬಿ ಮೋಸ ಹೋಗ್ಬೇಡ್ರಿ. ನಿಮ್ಮನ್ನು ರಕ್ಷಿಸುವವರು ಒಬ್ಬರೇ, ಅವರಲ್ಲಿಯೇ ನಂಬಿಕೆ ಇಡ್ರಿ, ಅವರನ್ನೇ ಆತುಕೊಳ್ಳ್ರಿ. ಎಂಥ ಸಮಯ ಬರಲಿ, ಎಂಥ ಇಕ್ಕಟ್ಟಿನ ಪರಿಸ್ಥಿತಿ ಬರಲಿ, ಎಂಥ ಅಮಾವಾಸ್ಯೆ, ಹುಣ್ಣಿಮೆ, ಇನ್ನೊಂದು ಮತ್ತೊಂದು ಏನೇ ಇರಲಿ, ದೇವರು ಎಲ್ಲ ಸಮಯದಲ್ಲೂ ನಿಮ್ಮ ಪರವಾಗಿ ನಿಂತು ನಿಮ್ಮನ್ನು ರಕ್ಷಿಸುವ ಸಾಮರ್ಥ್ಯವನ್ನು ಹೊಂದಿದವರಾಗಿದ್ದಾರೆ ಎಂಬುದನ್ನು ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತದೆ. ಮುಂದಿನ ವಾಕ್ಯ ಏನು ಹೇಳ್ತದೆ? ಈ ಮಾತುಗಳನ್ನು ಆತನು ಹೇಳುತ್ತಿರಲಾಗಿ ಆತನ ವಿರೋಧಿಗಳೆಲ್ಲರೂ ನಾಚಿಕೊಂಡರು. ಗುಂಪು ಕೂಡಿದ ಜನರೆಲ್ಲ ಆತನಿಂದ ಆಗುತ್ತಿದ್ದ ಎಲ್ಲ ಮಹತ್ವದ ಕಾರ್ಯಗಳಿಗೆ ಸಂತೋಷಪಟ್ಟರು. ಯಾರು ನಾಚಿಕೆಗೊಂಡ್ರು? ಕ್ರಿಸ್ತನ ವಿರೋಧಿಗಳು ನಾಚಿಕೊಂಡ್ರು. ಯಾಕೆಂದರೆ ಅಲ್ಲಿ ಒಂದು ಸತ್ಯದ ವಿಚಾರ ಇದೆ. ಆ ಮಾತಿಗೆ ತಿರುಗಿಸಿ ಮಾತಾಡೋದಕ್ಕೆ ಅವ್ರ ಕೈಯಲ್ಲಿ ಸಾಧ್ಯ ಇಲ್ಲ. ಪ್ರಭು ಯೇಸುವಿನ ಮಾತು ಅಷ್ಟು ಪರಿಪೂರ್ಣವಾಗಿದೆ. ಅವರು ಯಾವುದೇ ಕೆಟ್ಟ ಆಲೋಚನೆಯನ್ನು ಉಳ್ಳವರಲ್ಲ. ಹಾಗಾಗಿನೇ ಅವರ ಬಾಯಲ್ಲಿ ತಕ್ಷಣವೇ ಇಂಥ ಮಹೋನ್ನತವಾದಂಥ ಮಾತುಗಳು ಬರೋದಕ್ಕೆ ಸಾಧ್ಯ. ಯಾವುದೇ ವ್ಯಕ್ತಿಯು ಕೂಡ ತಕ್ಷಣದಲ್ಲೇ ನಾಟಕೀಯ ವ್ಯಕ್ತಿ ಒಂದು ಉತ್ತಮ ಉದಾಹರಣೆಯನ್ನು ಕೊಟ್ಟು ಈ ರಕ್ಷಣೆ ವಿಚಾರವನ್ನು ತಿಳಿಸೋದಕ್ಕೆ ಸಾಧ್ಯನೇ ಇಲ್ಲ. ಆತನ ಹೃದಯದಲ್ಲಿ ಆ ವಿಶಾಲತೆ, ಆ ಪ್ರೀತಿ, ಆ ರಕ್ಷಣೆ ಮಾಡುವಂತಹ ಒಂದು ಮನಸ್ಥಿತಿ ಇದ್ರೆ ಮಾತ್ರ ಆತನಲ್ಲಿ ಹುಟ್ಟೋದಕ್ಕೆ ಸಾಧ್ಯ. ಹಾಗಾಗಿ ಪ್ರಭು ಯೇಸುವಿನ ಹೃದಯ ಎಷ್ಟು ಪರಿಶುದ್ಧವಾಗಿತ್ತು, ಎಷ್ಟು ಪ್ರೀತಿ ತುಂಬಿದ್ದಾಗಿತ್ತು, ಎಷ್ಟು ಒಳ್ಳೆತನ ಬಯಸುವ ಹೃದಯ ಅದಾಗಿತ್ತು ಎನ್ನುವುದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೋದು. ಹಾಗಾಗಿ ಇಂದಿನ ವಾಕ್ಯವನ್ನು ನಾವು ಸರಿಯಾಗಿ ಗಮನಿಸಿದಾಗ ನಮಗೆ ಗೊತ್ತಾಗೋದಿಷ್ಟೇ, ನನ್ನಂಥವನು ಯಾವುದೇ ಕೇಳಿನಲ್ಲಿ, ಯಾವುದೇ ನಾಶನದಲ್ಲಿದ್ದರೂ ನಾನು ಒಂದು ಸಾರಿ ತಂದೆಯೇ ನಾನು ಮಾಡಿದ ತಪ್ಪಾಯಿತು ಅಂತ ಅವರ ಸನ್ನಿಧಾನಕ್ಕಾಗಿ ನಾನು ಬಯಸಿ ಬಂದಿದ್ದೆ. ಆದರೆ ಅವರು ನಮ್ಮನ್ನು ದೃಷ್ಟಿಸ್ತಾರೆ, ಅವರು ನಮ್ಮನ್ನು ಬಿಡುಗಡೆಗೊಳಿಸ್ತಾರೆ, ಅವರು ನಮ್ಮನ್ನು ರಕ್ಷಿಸ್ತಾರೆ. ಹೇಗೆ ಆ ಸ್ತ್ರೀ ಆ ಸಭಾಮಂದಿರದಲ್ಲಿ ಆತನ ಉಪದೇಶವನ್ನು
ಸಾಕ್ಷ್ಯವನ್ನು ಕೇಳಲು ಜನರ ಮಧ್ಯದಲ್ಲಿ ಬಂದಿದ್ಲೋ ಹಾಗೆ ನಾವು ಕೂಡ ಆತನಿಗಾಗಿ ಬಯಸಿ ಬಂದಿದ್ದೇ ಆದರೆ ಆತನು ನಮ್ಮನ್ನು ಬಿಡುಗಡೆಗೊಳಿಸ್ತಾರೆ, ಆತನು ನಮ್ಮನ್ನು ರಕ್ಷಿಸ್ತಾರೆ, ಆತನು ನಮ್ಮನ್ನು ಉದ್ಧರಿಸ್ತಾರೆ. ಅದಕ್ಕೆ ಸಮಯ ಇಲ್ಲ, ಕಾಲ ಇಲ್ಲ, ಗಳಿಗೆ ಇಲ್ಲ. ಯಾವುದೇ ಸಮಯವಾಗಲಿ, ಯಾವುದೇ ಕಾಲಘಟ್ಟವಾಗಲಿ, ಯಾವುದೇ ದಿನಚರಿಗಳಾಗಲಿ ಆತರು ಬಂದೇ ಬರ್ತಾರೆ, ರಕ್ಷಿಸ್ತಾರೆ ಎಂಬುದನ್ನು ವಾಕ್ಯವು ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ಆ ಸಮಯದಲ್ಲಿ ಕರ್ತನ ವಿರೋಧಿಗಳು ನಾಚಿಕೊಳ್ತಾರೆ, ಕರ್ತನ ಪರರೆಲ್ಲರೂ ಸ್ತುತಿ ಸ್ತೋತ್ರವನ್ನ ಕೊಂಡಾಟವನ್ನ ಮಾಡ್ತಾ ದೇವರನ್ನ ಮಹಿಮೆ ಪಡಿಸ್ತಾರೆ. ಇದು ಇಂದಿನ ವಾಕ್ಯದ ಸಾರಾಂಶ. ಹಾಗಾಗಿ ನಾವೆಲ್ಲರೂ ಕೂಡ ಕರ್ತನ ಕಡೆಗೆ ತಿರುಗಿಕೊಳ್ಳೋಣ. ಎಲ್ಲ ಸಮಯದಲ್ಲೂ ಎಲ್ಲ ವೇಳೆಯಲ್ಲೂ ನಮ್ಮನ್ನು ರಕ್ಷಿಸಬಲ್ಲ ಏಕಮಾತ್ರ ತಂದೆಯನ್ನ ಸಂಪೂರ್ಣ ಮನದಿಂದ ಸ್ತುತಿಸುತ್ತಾ ವಂದಿಸುತ್ತಾ ಆರಾಧಿಸೋಣ. ಆಮೇನ್. ಪ್ರೀತಿ ಸ್ವರೂಪನಾದ ತಂದೆಯೇ, ಕೃಪಾಳು ದೇವನೇ, ಹೌದು ಸ್ವಾಮಿ, ಈ ಲೋಕದ ನಂಟೆ ಹಾಗೆ ನಮ್ಮನ್ನೇ ಈ ಲೋಕದಲ್ಲಿ ಇನ್ನೂ ಉನ್ನತನಾಗು, ಇನ್ನೂ ಅಧಿಕಾರವುಳ್ಳವನಾಗು, ಇನ್ನೂ ಶ್ರೇಷ್ಠನಾಗು, ಈ ಲೋಕದಲ್ಲಿ ನಿನಗಿಂತ ಹೆಚ್ಚಿನವರು ಯಾರು ಇರಬಾರದು ಎನ್ನುವ ಆಲೋಚನೆ ಹುಟ್ಟಿಸ್ತದೆ. ಆದರೆ ನಿನ್ನಲ್ಲಿ ನೆಲೆಗೊಂಡವರು ಮಾತ್ರ ಪ್ರತಿಯೊಬ್ಬರೂ ರಕ್ಷಣೆ ಹೊಂದಲಿ, ಪ್ರತಿಯೊಬ್ಬರೂ ಕೂಡ ಆಶೀರ್ವಾದವನ್ನು ಹೊಂದಿಕೊಳ್ಳಲಿ, ಈ ನಿತ್ಯ ಜೀವದ ಉನ್ನತವಾದಂಥ ಫಲವನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳಲಿ ಎಂಬುದಾಗಿ ಬಯಸುತ್ತಾರೆ. ಹೌದು ಸ್ವಾಮಿ, ನಿನ್ನಲ್ಲಿ ಇರುವವರು ಮಾತ್ರ, ನಿನ್ನಲ್ಲಿ ನೆಲೆಗೊಂಡವರು ಮಾತ್ರ, ನಿನ್ನಲ್ಲಿ ಬೆರೆತು ಹೋದವರಿಗೆ ಮಾತ್ರ ಈ ಆಲೋಚನೆಗಳು ಬರಲು ಸಾಧ್ಯ ಸ್ವಾಮಿ. ನಿಜವಾಗಿಯೂ ನಿಮ್ಮ ಹೃದಯವಂತಿಕೆಯನ್ನು ನಾವು ವರ್ಣಿಸಲು ಸಾಧ್ಯವಿಲ್ಲ. ನೀವು ಅತಿ ಶ್ರೇಷ್ಠರು. 1000 ಜನರಿದ್ದರೂ ಅದರ ಮಧ್ಯದಲ್ಲಿ ಇಕ್ಕಟ್ಟು ಬಿಕ್ಕಟ್ಟು, ಚಿಂತೆ, ಬಾಧೆ, ನೋವುಗಳಿಂದ, ತೊಂದರೆಗಳಿಂದ, ಸೈತಾನನಿಂದ ಸೆರೆ ಒಯ್ಯಲ್ಪಟ್ಟ ವ್ಯಕ್ತಿಗಳಾಗಿರುವವರನ್ನು ದೃಷ್ಟಿಸಿ ಬಿಡುಗಡೆಗೊಳಿಸುವ ಏಕಮಾತ್ರ ರಕ್ಷಕರು ನೀವೊಬ್ಬರೇ ಸ್ವಾಮಿ. ಅದು ಎಂಥ ಗಳಿಗೆ ಆಗಲಿ, ಎಂಥ ಸಮಯವಾಗಲಿ ನಮ್ಮ ಪರವಾಗಿ ನಿಂತು ನಮ್ಮನ್ನು ರಕ್ಷಿಸಿ ನಮ್ಮನ್ನು ಮುನ್ನಡೆಸುವಾತರು ನೀವು ಸ್ವಾಮಿ. ನಿಮ್ಮ ಪಾದ ಸನ್ನಿಧಾನಕ್ಕೆ ನಮ್ಮೆಲ್ಲರ ಜೀವಿತಗಳನ್ನು ಅರ್ಪಿಸಿಕೊಡುತ್ತೇವೆ. ಇಕ್ಕಟ್ಟಿನಲ್ಲಿರುವ, ತೊಂದರೆಯಲ್ಲಿರುವಂತಹ, ಎಲ್ಲ ನರಳಾಡುತ್ತಿರುವಂತಹ, ಎಲ್ಲ ಕೊರತೆಗಳಲ್ಲಿ ಬಿದ್ದು ಹೋಗಿರುವಂತಹ, ಸೈತಾನನ ಶೋಧನೆಗಳಿಗೆ ಬಿದ್ದು ಹೋಗಿರುವಂತಹ ಎಲ್ಲರನ್ನು ನಿಮ್ಮ ಪಾದ ಸನ್ನಿಧಾನಕ್ಕೆ ಸಮರ್ಪಿಸುತ್ತೇವೆ. ನಿಮ್ಮ ರಕ್ಷಣಾ ಹಸ್ತದಡಿಗೆ ಅವರು ಬರುವಂತಾಗಲಿ, ನಿಮ್ಮಿಂದ ರಕ್ಷಣೆ ಹೊಂದಿ ನಿತ್ಯ ಜೀವದ ಕಡೆಗೆ ಮುಂದೆ ಸಾಗಲಿ ಎಂಬುದಾಗಿ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಸೇನಾಧೀಶ್ವರನಾದ ಕರ್ತರೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್.